ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಗೊತ್ತು ವೀಕೆಂಡಲ್ಲಿ ನಾವು ಲೀಲಾ ಪ್ಯಾಲೇಸ್ಗೆ ಹೋಗಿದ್ವಿ. ಸೊ ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ಲೀಲಾ ಪ್ಯಾಲೇಸ್ಗೆ ಹೇಗೆ ಪ್ಯಾಕೇಜ್ ತೊಗೊಳ್ಳೋದು ಅಂತ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಪ್ಯಾಕೇಜ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸೊ ನೀವು ತಗೋಬೋದು. ನಮಗೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದರಿಂದ ತೊಗೋತೀವಿ. ಯಾಕೆಂದರೆ ತುಂಬ ವರ್ಷಗಳಿಂದ ತೊಗೋತಾ ಇದ್ದೀವಿ ಅದು ಪ್ಯಾಕೇಜು. ಅದಕ್ಕೆ ಪ್ರತಿ ವರ್ಷ ಅವರೇ ಕಾಲ್ ಮಾಡ್ತಾರೆ. ಆವಾಗ ನಾವು ಅದನ್ನು ಮತ್ತೆ ತೊಗೋತೀವಿ ಅಷ್ಟೇ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಏನಂದರೆ ಮತ್ತು ಭೀಮ್ನ ಅಮಾವಾಸ್ಯೆ. ಸೊ ಅಲ್ಲಿಂದ ಬಂದು ಬೇಗ ಚಕಚಕ ಅಂತ ಸ್ನಾನ ಮಾಡಿ ಇವಾಗ ಚಂದಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಸ್ಪೆಷಲಾಗಿ ಲಂಚೆಲ್ಲ ಏನು ಮಾಡ್ತಿಲ್ಲ, ಯಾಕೆಂದರೆ ಅಲ್ಲೇ ಚೆನ್ನಾಗಿ ತಿಂದಿದ್ವಿ. ಸೊ ಇಲ್ಲಿ ಜಸ್ಟ್ ಪೂಜೆ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಎಲ್ಲ ಹೋಗಿ ಪೂಜೆ ಮಾಡಬೇಕು. ಹಾಗೆ ಏನಂದರೆ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಏಕೆಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನಿದೆ ಅದು ನಾವು ಯಾವ್ದು ಯೂಸ್ ಮಾಡಬೇಕು, ನಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅಂತ ಒಂದೊಂದ್ಸರಿ ಗೊತ್ತಾಗೋದೇ ಇಲ್ಲ ಏನು ಮಾಡಬೇಕು ಅಂತ. ಯಾಕೆಂದರೆ ನಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ನಮ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಒಂದು ಕನ್ಸಲ್ಟೇಷನ್ ತೊಗೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದು ಫ್ರೀ ಆಗಿ. ಹೇಗೆ ಅಂದರೆ ಕ್ಯೂರ್ ಸ್ಕಿನ್ ಆ್ಯಪ್ ಮೂಲಕ. ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೀನಿ ಕೂಡ. ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಏನಂದರೆ ನಿಮಗೆ ಕನ್ಸಲ್ಟೇಷನ್ ಫ್ರೀಯಾಗಿ ಸಿಗುತ್ತೆ. ಇದೊಂದು ಡರ್ಮಟಾಲಜಿ ಬೇಸ್ಡ್ ಆ್ಯಪ್ ಅಂತ ಹೇಳ್ಬೋದು. ಅಲ್ಲಿ ನಿಮ್ಮ ಸ್ಕಿನ್ ಕಂಡೀಷನ್ಸ್ನ ನೋಡಿ ನಿಮಗೆ ಯಾವ ಥರ ಪ್ರಾಡಕ್ಟ್ಸು ಸೂಟ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ನೀವು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನಿಮ್ಮ ಫೋನ್ ನಂಬರ್ ಹಾಕೋದು, ಹಾಗೆ ಫ್ರಂಟು ಮತ್ತು ಸೈಡ್ದು ಫೋಟೋಸ್ ಹಾಕಿದ್ರೆ ಅವರು ನೋಡ್ತಾರೆ, ಅನಲೈಸ್ ಮಾಡ್ತಾರೆ. ಓಕೆ, ಇವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಅಂತ ಅದ್ರ ಪ್ರಕಾರ ನಿಮಗೆ ಸಜೆಸ್ಟ್ ಮಾಡ್ತಾರೆ. ನನಗೂ ಕೂಡ ಅದ್ರ ಪ್ರಕಾರನೇ ಸಜೆಸ್ಟ್ ಮಾಡಿದ್ದು ನನ್ನ ಸ್ಕಿನ್ ಪ್ರಾಬ್ಲಮ್ಸ್ ನೋಡಿ. ಹಾಗೆಯೇ ನೀವು ಜಸ್ಟ್ ಪ್ರಾಡಕ್ಟ್ಸ್ ಕಾಸ್ಟ್ ಏನಿದೆ ಅದನ್ನು ಪೇ ಮಾಡಬೇಕು ಅಷ್ಟೇ. ನಿಮಗೆ ಕನ್ಸಲ್ಟೇಷನ್ ಕಂಪ್ಲೀಟ್ಲಿ ಫ್ರೀ ಅಂತ ಹೇಳ್ಬೋದು. ಏನಂದರೆ ನಮ್ಮ ಸ್ಕಿನ್ಗೆ ಸೂಟ್ ಆಗೋಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮಗೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ನಾನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಮುಖ ತೊಳೆಯೋದಕ್ಕೆ ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಮುಖಕ್ಕೆ ಕ್ಯೂರ್ ಸ್ಕಿನ್ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಕ್ಯೂರ್ ಸ್ಕಿನ್ ಮಿನರಲ್ ಸನ್ಸ್ಕ್ರೀನ್ ಜೆಲ್ ಯೂಸ್ ಮಾಡ್ತೀನಿ. ಕ್ಯೂರ್ ಸ್ಕಿನ್ ಗ್ಲೈಕೋ ಕ್ಲಿಯರ್ ಕ್ರೀಮ್ ಏನಿದೆ ಇದನ್ನು ನಾನು ನೈಟ್ ಯೂಸ್ ಮಾಡ್ತೀನಿ. ಯಾಕೆಂದರೆ ನೈಟ್ ಯೂಸ್ ಮಾಡಿದ್ರೆ ನಿಮಗೊಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಫುಲ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನದು ಕೂಪನ್ ಕೋಡ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಜಿಯನ್ದು ಟಾಯ್ಸ್ ಹೆಂಗೆ ಸ್ಟೋರ್ ಮಾಡಿದ್ದೀರಾ ತೋರಿಸಿ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ. ಸೊ ಹಿಂಗೆ ಸ್ಟೋರ್ ಮಾಡಿರೋದು. ಸೊ ಎಷ್ಟೊಂದಿದೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ಸೂಪರ್ ಹೀರೋಸ್ ಎಲ್ಲ ಒಂದು ಕಡೆ, ಕಾರ್ಸ್ ಎಲ್ಲ ಒಂದು ಕಡೆ, ಗನ್ಸ್ ಎಲ್ಲ ಒಂದು ಕಡೆ. ಸೊ ಆ ಥರದ ಸ್ಟೋರ್ ಮಾಡಿದ್ದೀನಿ. ಹೆಲ್ಪ್ ಆಗುತ್ತೆ. ಅವಾಗ ಅವ್ನು ಯಾವ್ದು ಕೇಳ್ತಾನೆ ಅದು ತೆಗೆದುಕೊಡ್ಬೋದು. ಇಲ್ಲೆಲ್ಲ ಸಾಫ್ಟ್ ಟಾಯ್ಸ್ ಇನ್ನೂ ಹಂಗೆ ಇದೆ, ಅದಕ್ಕೂ ಇನ್ನೊಂದು ಈ ಥರ ತರಿಸಿ ಸ್ಟೋರ್ ಮಾಡಬೇಕು. ಸೊ ಇದ್ರದ್ದು ಲಿಂಕ್ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹುಡುಕಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ವರೆಗೆ ಟೈಮ್ ಕೊಡಿ ನನಗೆ. ಸೊ ಖಂಡಿತ ಟ್ರೈ ಮಾಡ್ತೀನಿ. ನಾನು ಹಾಕಬೇಕಾದ್ರೆ ಹೇಳ್ತೀನಿ, ಯಾವ ವ್ಲಾಗಲ್ಲಿ ನಾನು ಹಾಕಿರ್ತೀನಿ ಆ ವ್ಲಾಗಲ್ಲಿ ನಾನು ಹೇಳ್ತೀನಿ. ಓಕೆ, ಈ ವ್ಲಾಗಲ್ಲಿ ನಾನು ಹಾಕಿದ್ದೀನಿ ಅಂತ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ. ಬಂದಿದ್ದ ತಕ್ಷಣ ಎಲ್ಲ ಅವ್ರ ಪೂಜೆಗೆಲ್ಲ ರೆಡಿ ಮಾಡಿ ಚಂದಗೂ ಪೂಜೆ ಮಾಡೋಕ್ಕೆ ಕೂಡಿಸಿದ್ದೀನಿ. ಇವಾಗ ಭೀಮ್ನ ಅಮಾವಾಸ್ಯೆದು ಪೂಜೆ ನನಗೆ ಅನ್ಸುತ್ತೆ ನಾವು ಲೀಲಾ ಪ್ಯಾಲೇಸ್ಗೆ ಹೋಗಿ ಬಂದಾಗಿ ಸೆಕೆಂಡ್ ಟೈಮ್ ಸಿಕ್ಕಿರೋದು. ಭೀಮ್ನ ಅಮಾವಾಸ್ಯೆ ಬಂದು ಪೂಜೆ ಮಾಡಿರೋದು. ಸೊ ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಬಂದ ತಕ್ಷಣ ಜಿಯನ್ನು ಹಾಬಿಕ್ ಮನೆಗೆ ಓಡ್ಬಿಟ್ಟ. ಸೊ ಅವ್ರ ಮನೇಲಿ ಆಟ ಆಡ್ತಿದ್ದಾನೆ. ನಾನು ಅವ್ನು ಮತ್ತೆ ವಾಪಸ್ ಬರೋಷ್ಟರಲ್ಲಿ ಚಂದು ಪೂಜೆ ಎಲ್ಲ ಮಾಡಿ ಮುಗಿಸ್ತೀನಿ. ಇಲ್ಲ ಅಂದರೆ ಬೇಕಾದ್ರೆ ಅವನು ನನಗೂ ಮಾಡು ಅಂತಾನೆ ಎಷ್ಟು ಕ್ವಶನ್ಸ್ ಕೇಳ್ತಾನೆ ಅವನು. ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಆಚರಣೆ ಮಾಡೋದು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಬಟ್ ನಾನು ತುಂಬ ವರ್ಷಗಳಿಂದ ನಾನು ಹೀಗೇ ಪೂಜೆ ಮಾಡೋದು ಚಂದುಗೆ. ಅಂದರೆ ಕಾಲು ತೊಳೆದು ಪೂಜೆ ಮಾಡಿ ಹಾಗೆಯೇ ಆಮೇಲೆ ಏನಾದರೂ ಸ್ವೀಟ್ ಕೊಡ್ತೀನಿ ತಿನ್ನೋದಕ್ಕೆ. ಸೊ ಈ ರೀತಿಯಾಗಿ ಪೂಜೆ ಮಾಡೋದು ಪ್ರತಿ ವರ್ಷ ನಾನು ಮಾಡೋದು ನಿಮ್ಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಅದರಲ್ಲಿ ಜಿಯನ್ ಹುಟ್ಟಿದಾಗ ಮಾತ್ರ ನಾನು ಅಲ್ಲಿ ಊರಲ್ಲಿದ್ದೆ, ಅವಾಗ ಅಲ್ಲೇ ಮಾಡಿದ್ದೆ. ಸೊ ಅದು ಅವಾಗ ಮಾತ್ರ ತೋರ್ಸೋಕ್ಕಾಗಿಲ್ಲ. ಅದು ಬಿಟ್ಟರೆ ಎಲ್ಲ ವರ್ಷವೂ ನಾನು ಆದಷ್ಟು ತೋರಿಸಿದ್ದೀನಿ.
ಸೊ ನೀವೇನಾದರೂ ಬೇರೆ ಥರ ಏನಾದರೂ ಪೂಜೆ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆವಾಗ ನಂಗೆ ಅದ್ರ ಬಗ್ಗೆನೂ ಕೂಡ ಗೊತ್ತಾಗುತ್ತೆ. ಭೀಮ್ ಅಮಾವಾಸ್ಯೆ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಏನಂದರೆ ಗಂಡನ ಆಯಸ್ಸು ಮತ್ತು ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ಪೂಜೆ ಮಾಡೋದು. ಹಾಗೆ ನಾನೆಲ್ಲೋ ಒಂದು ಕಡೆ ಓದಿದ ಪ್ರಕಾರ ಕೆಲವು ಮದುವೆ ಆಗದಿರೋ ಹೆಣ್ಮಕ್ಳು ಕೂಡ ಮಾಡ್ತಾರೆ, ಏನಂದರೆ ನಮಗೆ ಒಳ್ಳೆ ಗಂಡ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅವರು ಕೂಡ ಪೂಜೆ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಕೇಳಿದ್ದೆ, ನೆನಪು ನನಗೆ. ಸೊ ಪೂಜೆ ಎಲ್ಲ ಮಾಡಿದೆ, ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಯಾವತ್ತೂ ಮಿಸ್ ಮಾಡಲ್ಲ ನಾನು ಭೀಮ್ನ ಅಮಾವಾಸ್ಯೆ, ಮಾಡ್ತೀನಿ. ಯಾವಾಗಲೂ ಸೀರೆ ಹಾಕ್ಕೊತಾ ಇದ್ದೆ, ಬಟ್ ಈ ಸರಿ ಕುರ್ತಾ ಹಾಕ್ಕೊಂಡೇ ಮಾಡಿದೆ. ಈ ಸರಿ ಜಾಸ್ತಿ ನನಗೆ ಟೈಮ್ ಸಿಗ್ತಿಲ್ಲ, ಅದಕ್ಕೆ ಬಂದಿದ್ದ ತಕ್ಷಣ ಕುರ್ತಾ ಹಾಕ್ಕೊಂಡು ಪೂಜೆ ಮಾಡಿ ಮುಗಿಸ್ದೆ. ಬ್ಯಾಕ್ ಫ್ರೆಂಡ್ಸ್, ನೆನ್ನೆ ವ್ಲಾಗ್ ನೋಡ್ತಾ ಇದ್ರಿ ಭೀಮ್ನ ಅಮಾವಾಸ್ಯೆ ಮಾಡಿದ್ದು ಹೆಂಗಿತ್ತು ಅಂತ. ಸೊ ಏನಂದರೆ ಅವತ್ತು ಲೀಲಾ ಪ್ಯಾಲೇಸ್ಗೆ ಹೋಗಿದ್ವಾ, ಚೆಕ್ಔಟ್ ಮಾಡಿಕೊಂಡು ಬಂದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ, ಸೊ ಅದಾದಮೇಲೆ ಈವ್ನಿಂಗ್ ಫುಲ್ ಸುಮ್ಮನೆ ಹಾಗೆ ನಾನು ಚಂದ ಎಲ್ಲ ಮಾತಾಡ್ಕೊಂಡು ಹಾಗೆ ಸುಮ್ಮನೆ ಹಾಗೆ ಮಳೆಲ್ಲ ಬರ್ತಾಯಿತ್ತು, ಒಂಥರ ಚೆನ್ನಾಗಿತ್ತು, ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಇವತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಜಿಯನ್ ಸ್ಕೂಲಿಗೆ ಹೋಗಿದ್ದಾಯಿತು, ಕುಕ್ ಮಾಡ್ತಾ ಇದ್ದೆ. ಕುಕ್ ಮಾಡೋದಕ್ಕೆ ಬದನೆಕಾಯಿ ತರಿಸಿದ್ದೆ, ಕರಿ ಮಾಡಿ ಚಪಾತಿ ಮಾಡೋಣ ಅಂತ. ಮತ್ತು ಈ ಸರಿ ಏನೂ ಗಿಫ್ಟ್ ಕೊಟ್ಟಿಲ್ಲ ಚಂದು, ಯಾಕೆ ಅಂದರೆ ಸೊ ಏನಂದರೆ ನಾವು ಟ್ರಿಪ್ ಹೋಗಿದ್ವಲ್ಲ, ಅಂದರೆ ವೆಕೇಶನ್ ಹೋಗಿದ್ವಲ್ಲ, ಆವಾಗಲೇ ಒಂದು MK ಬ್ಯಾಗ್ ಕೊಟ್ಟಾಗ ನಾನೇ ಕೊಡ್ತೀನಿ ಅಂದರೆ ಗುಚ್ಚಿ ನಾನು ತೊಗೊಂಡೆ, MK ಬ್ಯಾಗ್ ತೊಗೊಂಡಾಗ ನಾನೇ ಕೊಡ್ತೀನಿ ಅಂತ ಹೇಳಿದರು. ಸೊ ಅವರು ಪೇ ಮಾಡಿಬಿಟ್ಟು ಆಮೇಲೆ ಹೇಳಿದ್ರು ಇದು ಗಿಫ್ಟ್ಸು ಇಟ್ಕೊ, ನೆಕ್ಸ್ಟ್ ಒಂದೊಂದಕ್ಕೆ ಕೇಳಬೇಡ ನಾನು ಅಂತ. ಸೊ ಅದಕ್ಕೆ ಫಸ್ಟ್ ಇವಾಗ ಅಲ್ಲೇ ಕೊಡಿಸಿದ್ದೀನಲ್ಲ, ಸೊ ಅದೇ ಒಂದು ಇಟ್ಕೊ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಸರಿ ಭೀಮ್ನ ಅಮಾವಾಸ್ಯೆ ಅಂದರೆ ಅವ್ರು ದುಡ್ಡು ಕೊಡಲ್ಲ ಯಾವಾಗಲೂ ಚಂದು, ಭೀಮ್ನ ಅಮಾವಾಸ್ಯೆ ಮಾಡಿದಾಗಲಿ ಯಾವಾಗಲೂ ಒಂದು ಸರಿ ಕೊಟ್ಟಿದ್ರು ಅಷ್ಟೇ. ಅದು ಒಂದು ಸರಿ ವ್ಲಾಗಲ್ಲಿ ಹೇಳಿದ್ದೆ ನಾನು, ದುಡ್ಡು ಕೊಡಲ್ಲ ಅವರು, ಏನಾದರೂ ಗಿಫ್ಟ್ಸ್ ಅಂತಲೇ ಕೊಡೋದು ಅವರು. ಸೊ ಈ ಸರಿ ಫಸ್ಟ್ ತೊಗೊಂಡ್ಬಿಟ್ಟು ಇಟ್ಕೊ, ಒಂದೊಂದು ಗಿಫ್ಟು ಒಂದೊಂದು ಸರಿಗೆ ಅಂತ ಇಟ್ಕೊ ಅಂತ. ಮತ್ತು ಎಲ್ಲರದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹೇಗಾಗ್ತಾ ಇದೆ, ನಾನಿನ್ನ ಸೀರೆ ತರಬೇಕು, ಎಷ್ಟೊಂದು ಕೆಲಸಗಳಿದೆ, ಅದೆಲ್ಲ ಮಾಡ್ತೀನಿ. ಸೊ ವೀಕೆಂಡಲ್ಲೆಲ್ಲ ಮುಗಿಸ್ಬೇಕು ಈ ಸರಿ. ಸೊ ಜಿಯು ಬೇಬಿ ಅಂತೂ ಬೆಳಿಗ್ಗೆ ನಮ್ಮ ಮಲ್ಗೆ ಇರಲಿಲ್ಲ, ಸ್ಕೂಲಿಂದ ಬಂದ ತಕ್ಷಣ ಮಲಗ್ತಿದ್ದೆ, ಇವತ್ತು ಮಲ್ಗೆ ಇಲ್ಲ, ಇವಾಗ ಮಲಗ್ಸಕ್ಕೆ ಕಳಿಸಿದ್ದೀನಿ. ನಾನು ಜುಂಬಾಗೆ ರೆಡಿ ಆಗಿದ್ದೀನಿ, ಹೋಗ್ಬೇಕಿವಾಗ. ಫ್ರೆಂಡ್ಸ್, ಏನಂದರೆ ತುಂಬ ಜನ ರಮ್ಯಾ ಜುಂಬಾ ಕ್ಲಾಸಲ್ಲಿ ತೋರಿಸಿ ಒಂದ್ಸರಿ ಶೂಟ್ ಮಾಡಿ ಅಂತ ಕೇಳ್ತೀರಾ, ಬಟ್ ಇಲ್ಲೇ ನಮ್ಮ ಕ್ಲಬ್ ಹೌಸಲ್ಲೇ ಮಾಡೋದು, ಅಂದರೆ ನಮ್ಮ ಸೊಸೈಟಿ ಒಳಗಡೆ ಟ್ರೈನರ್ ಬರ್ತಾರೆ, ಅವರು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಎಲ್ಲರೂ ಕೇಳಿಬಿಟ್ಟು ಎಲ್ರಿಗೂ ಓಕೆ ಇದ್ದರೆ ನಾನು ಶೂಟ್ ಮಾಡಿ ತೋರಿಸ್ತೀನಿ, ಯಾಕೆಂದರೆ ಕೆಲವ್ರಿಗೆ ಓಕೆ ಇರುತ್ತೆ, ಕೆಲವ್ರಿಗೆ ಓಕೆ ಇರಲ್ಲ ಶೂಟ್ ಮಾಡೋದು, ಅದರಿಂದ ಸೊ ನೆಕ್ಸ್ಟ್ ಟೈಮ್ ಕೇಳಿಬಿಟ್ಟು ಟ್ರೈ ಮಾಡ್ತೀನಿ, ನಾನು ಹೇಳೋದಕ್ಕಾಗಲ್ಲ. ಸೊ ಜುಂಬಾ ಕ್ಲಾಸಿಂದ ಬಂದಮೇಲೆ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಜುಂಬಾ ಕ್ಲಾಸಿಂದ ಬಂದಿದ್ದ ತಕ್ಷಣ, ಯಾಕೆಂದರೆ ತುಂಬ ಸೆಟ್ ಆಗಿರ್ತೀನಲ್ಲ, ಅದಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಡಿನ್ನರ್ ರೆಡಿ ಮಾಡ್ತಾಯಿದ್ದೆ. ಇವತ್ತು ಲೈಟಾಗಿ ಸ್ಯಾಲಡ್ ತಿನ್ನೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಕರ್ಡು, ಬೀಟ್ರೋಟು, ಕ್ಯಾರೆಟ್ ಎಲ್ಲ ಹಾಕಿ ಸ್ಯಾಲಡ್ ಮಾಡಿದೆ. ಹಾಗೆ ಸಾಲ್ಟ್ ಖಾಲಿಯಾಗಿ ಹೋಗಿತ್ತು, ನಾನು ನೋಡಿರಲಿಲ್ಲ, ಸುಮ್ಮನೆ ಹಿಂಗೆ ಹಾಕ್ತೇನೆ ಇದೆ. ಆಮೇಲೆ ಅದಕ್ಕೆ ಸ್ವಲ್ಪನೇ ಹಾಕಿರ್ತೀನಿ, ಏನಾದರೂ ಆಮ್ಲೆಟ್ ಮಾಡಿದಾಗ, ಅದರಲ್ಲಿ ನಾನು ಆಮ್ಲೆಟ್ ಮಾಡಿದಾಗ ಇಲ್ಲ ಸ್ಯಾಲಡ್ಗೆ ಆ ಥರದಕ್ಕೆ ಮಾತ್ರ ಯೂಸ್ ಮಾಡೋದು, ಅದಕ್ಕೆ ಸ್ವಲ್ಪನೇ ಹಾಕಿಡ್ತೀನಿ ಅದಕ್ಕೆ. ಆಮೇಲೆ ನೋಡಿದೆ, ಸೊ ಅದಕ್ಕೆ ಹಾಕ್ತಾಯಿದ್ದೀನಿ.
ಚಂದು ನಾನು ಇಬ್ಬರು ಸ್ಯಾಲೆಡ್ ತಿಂದ್ವಿ. ಜಿಯನ್ಗೆ ಚಪಾತಿ ಮಾಡಿಕೊಟ್ಟಿದ್ದೆ. ಸೊ ಮಧ್ಯಾಹ್ನ ಕರಿ ಮಾಡಿದೆ, ಅದೇ ಇತ್ತು, ಅವನಿಗೆ ಚಪಾತಿ ಮಾಡಿಕೊಟ್ಟೆ. ಸೊ ನಾವಿಬ್ಬರು ಸ್ಯಾಲೆಡ್ ತಿನ್ನೋಣ ಅಂದ್ಬಿಟ್ಟು ಸ್ಯಾಲೆಡ್ ತಿಂದ್ವಿ. ನಂಗೆ ಈ ಸ್ಯಾಲೆಡ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಜಾಸ್ತಿ ಏನು ಟೈಮ್ ಬೇಕಾಗಲ್ಲ, ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾವಾಗಲಾದ್ರೂ ತುಂಬ ಸುಸ್ತಾಗಿರ್ತೀವಿ ಅಥವಾ ತುಂಬ ಬೋರ್ ಆಗ್ತಿರುತ್ತೆ ಏನಾದರೂ ಕುಕ್ ಮಾಡೋಕ್ಕೆ ಅಂತ ಅಂದಾಗ ಈ ರೀತಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ನಾನು ರೆಸಿಪಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಚಿನ್ನದು ಬೌಲ್ ತಗೊಂಡು ಸ್ಯಾಲೆಡ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಅಳ್ತಾ ಇದ್ದ. ನಾನು ನೀವು ಕಾಣಿಸ್ತಾನೆ ಇಲ್ಲ, ಹೇಳ್ತಾ ಇದ್ದೀನಲ್ಲ. ಏನಾಯ್ತು ಚಿನ್ನಿ, ಯಾರ್ದು ಬೌಲ್ ಅದು? ನಮ್ಮ ತಗೋಬಿಟ್ಟಿದ್ಯಾ? ಅವನದು ಬೌಲ್ ಇದು, ಅವನ ಬರ್ಡೇಲಿ ಗಿಫ್ಟ್ ಬಂದಿದ್ದು. ಇಲ್ಲಿ ಕಾರ್ ಇದೆ. ಸೊ ನನಗೆ ಅರ್ಜೆಂಟಾಗಿ ಎತ್ಕೊಂಡು ಹಾಕೊಂಡ್ಬಂದ್ಬಿಟ್ಟೆ, ಅದಕ್ಕೆ ತಿನ್ಬೇಡ ಅದ್ರಲ್ಲಿ ಅಂತ ಹೇಳ್ತಿದ್ದಾನೆ. ಅವ್ನು ನನ್ನ ಬೌಲ್ ಅದು ಅಂತ. ಅದಕ್ಕೆ ಇವತ್ತು ಒಂದಿನ ಕಣಪ್ಪ ಪ್ಲೀಸ್ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಇವಾಗ ಮತ್ತೆ ಯಾರು ಚೇಂಜ್ ಮಾಡ್ತಾರೆ ಅಂತ. ಪ್ಲೀಸ್ ಒಂದು ರೈಸ್ ಮಾಡ್ಕೊಡ್ತಾನೆ ನನಗೆ. ಓಕೆ ಆಯ್ತು. ಭೀಮ್ ನಮಾಸಿದ ಗಿಫ್ಟ್ ಕೊಡಿ ಅಂದರೆ ಅಲ್ಲೇ ಕೊಡ್ತಿಲ್ಲ ಅಂತಿದ್ರೆ ನೋಡಿ. ಭೀಮ್ ನಮಾಸಿ ಗಿಫ್ಟ್ ಒಂದು ಎಕ್ಸ್ಟ್ರಾ ಅಲ್ಲಿಂದನೇ ತರಿಸ್ಕೊಟ್ಟಿರ್ಲಿಲ್ಲ, ತಗೊಂಡಿದ್ರಲ್ಲೇ ಅಲ್ಲಿ ಪ್ಯಾಂಡ್ ಆಫ್ ಅಲ್ಲಿ ಒಂದು ಎಕ್ಸ್ಟ್ರಾ ಅಂತಾನೆ ಕೊಡ್ಸಿದ್ದು ಅಲ್ಲೇ. ಸೊ ಅದಕ್ಕೆ ಸರಿ ಹೋಯ್ತು. ನಮ್ಮ ಚಿನ್ನಿ ಸರಿ. ಚಿನ್ನಿ ನಂಗೆ ಏನು ಗಿಫ್ಟ್ ಕೊಡ್ತೀಯ ಬಂಗಾರ? ನೀನು ನನಗೇನು ಗಿಫ್ಟ್ ಕೊಡ್ತೀಯಾ? ಗ್ಲಾಸು ಬ್ಯಾಗ್ ಅಂತ. ನನಗೇನು ಗಿಫ್ಟ್ ಕೊಡ್ತೀಯ ಅಂದರೆ ಗ್ಲಾಸು ಬ್ಯಾಗ್ ಅನ್ನತ್ತೆ ಯಾವಾಗಲೂ. ಸೊ ಊಟ ಎಲ್ಲ ಆದಮೇಲೆ ನಾನು ಜಿಯನ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋಣ ಅಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ವಿ. ಯಾವುದೋ ಒಂದು ಮೂವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ನಾನು ಜಿಯು ಏನಾದರೂ ಮೂವಿ ನೋಡಬೇಕು ಅಂದರೆ ಹಾರರ್ ಮೂವಿ ಹಾಕ್ಕೊಂಡು ನೋಡ್ತೀವಿ. ಜಿಯನ್ ಹಾರರ್ ಮೂವಿ ನೋಡ್ತಾನ ಅಂತ ನಿಮಗೆ ಇದಿರಬೇಕು. ಬಟ್ ಜಿಯನ್ ಹಾರರ್ ಮೂವೀಸ್ ಅಂದರೆ ಇಷ್ಟ ಅವನಿಗೆ. ಅದರಲ್ಲೂ ಹಾರರ್ ಕಾಮಿಡಿ ಆ ಥರ ಮೂವೀಸ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ನೋಡ್ತೀವಿ. ಹೋಯ್ತಲ್ಲಿ ಎಲ್ಲ ಹಾಕಿದ್ ನೀನು. ಮಳೆ ಬರ್ತಿದೆ ಅಲ್ಲಿ, ಆ ಕಡೆ ಮಳೆ ಬರ್ತಿದೆ. ಫ್ಲಾಶ್ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಜಿಯನ್ನ ಹೊರಗಡೆ ಆಟ ಆಡಿಸ್ತಿದ್ವಿ. ಮಳೆ ಬರ್ತಿದ್ವಿ, ಅವ್ನು ಹೊರಗಡೆ ಆಟ ಆಡಬೇಕು ಅಂತಾನೆ, ಬಟ್ ಮಳೆ ನಿಲ್ತಾನೆ ಇಲ್ಲ. ಸೊ ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ವಿ. ಸೊ ಮಲ್ಕೊಳ್ಳೋಣ ಅಂತ ಬಂದೆ. ಮಲ್ಕೊಳ್ಳೋಕೆ ಮುಂಚೆ ಅವನು ಜಿಯು ಬುಕ್ಸ್ ಎಲ್ಲ ತೆಗೆದು ಇಲ್ಲಿ ಹಾಕಿದ್ದಾನೆ. ಅವನು ಸ್ಟೋರಿ ಹೇಳೋ ಬುಕ್ಸು ಅದು ಇದು ಎಲ್ಲ. ಸೊ ನಮಗೆ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಕೆಲಸಗಳು ಮಾಡ್ತಾನೆ ಇದ್ದರೆ ಮುಗಿಯೋದೇ ಇಲ್ಲ ಅಲ್ವಾ. ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಏನಾದರೂ ಸಣ್ಣ ಪುಟ್ಟ ಕೆಲಸನಾದರೂ ಅಷ್ಟೇ. ನಾನೆಲ್ಲ ಆಯ್ತಪ್ಪ ಇವಾಗ ಹೋಗಿ ಮಲ್ಕೊಳ್ಳೋಣ ಅಂತ ಬಂದ ಅಷ್ಟರಲ್ಲಿ ಬೆಡ್ ಮೇಲೆ ಜಿಯನ್ನು ಅದು ಇದು ಹರಡಿರ್ತಾನೆ, ಅಥವಾ ಚಂದ ವರ್ಕ್ ಮಾಡಿದಾಗ ಒಂದೊಂದ್ಸರಿ ಅದು ಅಲ್ಲೇ ಇಟ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡಬೇಕು. ಫ್ರೆಂಡ್ಸ್, ಏನಂದರೆ ನಾನು ಆಲ್ರೆಡಿ ನಾನು ವೆಕೇಷನ್ಗೆ ಹೋಗೋದಕ್ಕೆ ಹೇಗೆ ಅಮೌಂಟ್ ಎಲ್ಲ ಸೇವ್ ಮಾಡ್ತೀನಿ ಅಂತ ವ್ಲಾಗ್ ಮಾಡಿದ್ದೀನಿ. ಬಟ್ ಆ ವ್ಲಾಗ್ ನೋಡದೇ ಇರೋದು ಸ್ವಲ್ಪ ಜನ ರಮ್ಯಾ ಹೆಂಗೆ ಸೇವ್ ಮಾಡ್ತೀರಾ ಅಂತ ತಿಳಿಸ್ಕೊಡಿ ಅಂತ ಮತ್ತೆ ಕೆಲವ್ರು ಕೇಳ್ತಾ ಇದ್ದೀರಾ. ಸೊ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಅದರಲ್ಲಿ ಸ್ವಲ್ಪ ನನ್ನ ಕೇಳಿ ನಾನು ಹೆಂಗೆ ಮಾಡ್ತೀನಿ
ಎಷ್ಟು ನನಗೆ ಹೆಂಗೆ ಸೇವ್ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಕೇಳಿದ್ರು ಎಷ್ಟೆಷ್ಟು ಸೇವ್ ಮಾಡ್ತೀರಾ ಅಂತ ಕೇಳ್ತೀರಾ. ಸೊ ಎಷ್ಟೆಷ್ಟು ಅನ್ನೋದಕ್ಕಿಂತ ಆ ಮಂತಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ತೀನಿ. ಎಷ್ಟೆಷ್ಟು ಅಂತ ಈಗ ಇಷ್ಟು ಅಮೌಂಟ್ ಸೇವ್ ಮಾಡಲೇಬೇಕು ಅಂತೇನಿಲ್ಲ. ಸೊ ಆ ಮಂತಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸೇವ್ ಮಾಡ್ಕೊಂಡು ಹೋಗೋದು. ಸೊ ಆವಾಗ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ಟ್ರೈ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ರಮ್ಯಾ ನಾವು ಟ್ರೈ ಮಾಡ್ತಿದ್ದೀವಿ ಅಂತ. ಸೊ ಅವಾಗ ನನಗೂ ಕೂಡ ಗೊತ್ತಾಗುತ್ತೆ, ಓಕೆ ನಾನು ಹೇಳಿದ ಟಿಪ್ಪಿಂದ ಕೆಲವರು ಟ್ರೈ ಮಾಡ್ತಿದ್ದಾರೆ ಅಂತ. ಅಷ್ಟೇ. ಇವತ್ತಿನ ವ್ಲಾಗ್ ಒಂದು ಚಿಕ್ಕ ಪುಟ್ಟ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ಭೀಮ್ ಅಮಾವಾಸ್ಯೆ ಆಚರಣೆಯಿಂದ ಸ್ಟಾರ್ಟ್ ಆಯಿತು ಇವತ್ತಿನ ವ್ಲಾಗು. ಅದಾದಮೇಲೆ ಇವತ್ತು ಸ್ವಲ್ಪ ವ್ಲಾಗ್ ಮಾಡಿದೆ ನಾನು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಹೇಳಿ. ನಾನು ಅವಾಗಲೇ ಹೇಳಿದಾಗೆ ಒಂದೊಂದು ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಸ್ವಲ್ಪ ನೀವು ಕಮೆಂಟಲ್ಲಿ ಏನು ಹಾಕ್ತೀರಾ ಅದನ್ನ ಯಾಕೆ ಪ್ರತಿ ವ್ಲಾಗಲ್ಲಿ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅದು ಅಂದರೆ ನಿಮಗೇನಾದರೂ ಅಕಸ್ಮಾತ್ ಯಾವುದಾದ್ರೂ ಬೇಕಾದರೆ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕಮೆಂಟಲ್ಲಿ ಹಾಕಿದ್ರೆ ಅದನ್ನು ತೊಗೊಂಡು ನಾನು ವ್ಲಾಗ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಪ್ರತಿ ವ್ಲಾಗಲ್ಲೂ ನಾನು ಮತ್ತೆ ಪದೇ ಅದನ್ನು ಹೇಳ್ತಾ ಇದ್ದೀನಿ, ಏನಾದರೂ ಇದ್ದರೆ ಹೇಳಿ ಅದು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ. ಗುಡ್ ನೈಟ್.